ನಾವಿವತ್ತು ತೋರಿಸೋಂಥದ್ದು ವೀರೇಶ್, ಇದು ಹ್ಯಾಂಡ್ ಆಪ್ರೇಟೆಡ್ ರೀಪರ್ ಅಂತ ಹೇಳಿದ್ದು. ರೀಪರಲ್ಲಿ ಬಹಳಷ್ಟು ವೆರೈಟೀಸ್ ಇರುತ್ತೆ ಅಂತೇಳಿ. ಟ್ಯಾಕ್ಟ್ ಆಪ್ರೇಟೆಡ್ ರೀಪರ್ ಇರುತ್ತೆ, ಹ್ಯಾಂಡ್ ಆಪ್ರೇಟೆಡ್ ರೀಪರ್ ಅಂತ ಇರುತ್ತೆ. ಇಲ್ಲೆಲ್ಲ ಕೊಯ್ತಿರೋದು ಇದು ಹ್ಯಾಂಡ್ ಆಪ್ರೇಟೆಡ್. ನೋಡಿ ಎಷ್ಟು ಕ್ಲೀನಾಗಿ ರೀಪ್ ಆಗಿದೆ ಅಂದರೆ, ಇದು ಕ್ಲೀನಾಗಿ ಕೊಯ್ದು ಶಿಸ್ತಾಗಿ ಅರಿ ಹಾಕೊಂಡು ಹೋಗುತ್ತಿದ್ದು. ಈ ಹ್ಯಾಂಡ್ ಆಪ್ರೇಟೆಡ್ ರೀಪರ್ಲಿ ಒಂದು ಸ್ವಲ್ಪನೂ ಈಗ ಮನುಷ್ಯ ಕೊಯ್ದ್ರೂ ಇಷ್ಟು ಶಿಸ್ತಾಗಿ ಅರಿ ಹಾಕೋಕ್ಕಾಗಲ್ಲ. ನಮ್ಮ ರೈತ ಬಂದವರು ಹೇಳ್ತಾ ಇದ್ರು, ಅಣ್ಣ ಈ ಮಿಷಿನಲ್ಲಾದರೆ ನಮಗೆ ತುಂಬ ಕ್ಲೀನಾಗಿ ಶಿಸ್ತಾಗಿ ಅರಿ ಹಾಕುತ್ತೆ, ನಾವು ಸೀಡ್ ಕಟ್ಕೊಂಡು ವರ್ಷ ಇಡೀ ಇಟ್ಕೋಬೋದು ಅಂತೇಳಿ. ಇದರಲ್ಲಿ ಏನು ಬ್ಲೇಡ್ ಇರುತ್ತೆ, ಬ್ಲೇಡ್ ಅದು ಏನು ತುಂಬ ದಿವಸ ಆದಮೇಲೆ ಹೋಗುತ್ತೆ, ಆ ಬ್ಲೇಡ್ ಚೇಂಜ್ ಮಾಡ್ಕೋಬೇಕು. ಅದು ಬಿಟ್ಟರೆ ಇದರಲ್ಲಿ ರಿಪೇರಿ ಅನ್ನೋದೇನೂ ಇರಲ್ಲ. ದೊಡ್ಡ ದೊಡ್ಡ ಹಾರ್ವೆಸ್ಟ್ ಮಿಷಿನಲ್ಲಿ ಏನಾಗುತ್ತೆ ಅಂದರೆ ಅರ್ಧಕ್ಕರ್ಧ ರಾಗಿ ಅದರಲ್ಲೇ ಉಳ್ಕೊಬಿಡುತ್ತೆ. ಸೊ ಇದರಲ್ಲಿ ಅಂದರೆ ಏನು ಉಳಿಯಲ್ಲ. ನೀವು ಏನು ರಿಸಲ್ಟ್ ಇದೆಯೋ, ನೀವೇನು ಬೆಳೆದಿರೋ ಅಷ್ಟನ್ನು ನೀವು ಮನೆಗೆ ತೊಗೊಂಡೋಗ್ಬೋದು ಚೀಲದಲ್ಲಿ ಪ್ಯಾಕ್ ಮಾಡ್ಕೊಂಡು. ಒಂದು ಎಕರೆಗೆ ಎಷ್ಟು ಗಂಟೆ ತಗೊಳ್ಳಿ? 2 ಗಂಟೆ ಒಳಗೆ ಒಂದು ಎಕರೆ ಕೊಯ್ದಾಗ್ಬಿಡ್ಬೋದು. 1.5 ಗಂಟೆ ಒಳಗೆ ಕೊಯ್ಬೋದು. ಇದು ಆ್ಯಕ್ಚುಲಿ ಕಾಸ್ಟ್ ಬಂದ್ಬಿಟ್ಟು 1,65,000 ರೂಪಾಯಿ ಮಿಷಿನ್. ಈಗ ರೈತ ಬರೀ 91,000 ರೂಪಾಯಿ ದುಡ್ಡು ಕಟ್ಟಬೇಕು. ಸೊ ಅವ್ರು ಏನಾದರೂ ಮಿಷಿನ್ ಬೇಕು ಅಂದರೆ ಅವ್ರನ್ನ ಈ ಕೆಳಗಡೆ ಕಾಣ್ತಿರೋ ನಂಬರಿಗೆ ಫೋನ್ ಮಾಡಿದರೆ, ಆ ನಂಬರಿಗೆ ಫೋನ್ ಮಾಡಿದ ತಕ್ಷಣ ನಾವೇ ಮಾಡ್ತೀವಿ ಅವರಿಗೆ ಮಿಷಿನ್ನು ಅಲ್ಲಿ ಕೃಷಿ ಇಲಾಖೆಯಲ್ಲಿ ವರ್ಕೌಟ್ ತೆಗೆದುಕೊಟ್ರೆ ನಾವು ಇಮಿಡಿಯೇಟ್ಲಿ ಅಲ್ಲಿಗೆ ಕಳಿಸ್ಕೊಡೋಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ.